Hello students, in this session we need to have one activity based class. So this is actually 22nd session in the unit 2nd of the subject business economics for first semester BCom class. So activity we will do on demand analysis. Let us do the first activity. In the first activity, you have been given one problem, and for the problem you have 4 sub questions. Okay, you have to solve that problem. So we'll see the problem first. So here the person named Mr. Shankar is purchased a banana of 100 kg. Mr. Shankar purchased banana of 100 kg when the price was 10. Okay, so I'll repeat. When price was 10 rupees, Mr. Shankar purchased 100 kg banana, and the banana price is decreased to 5 rupees by the time he purchased 250 kg banana. Clear? So when the price was 10 rupees, he purchased 100 kg banana. When the price is reduced to 5 rupees, he purchased 250 kg banana. So here it is easy. The first one that you can do by yourself, you can calculate percentage change in price. Okay, 10 ಇದೆ 5 ಇದೆ ಎಷ್ಟು percent change ಆಗಿದೆ that you can calculate. Then the second one you have to calculate percentage change in quantity demand. So ಇಲ್ಲಿ 100 kg ಇದೆ 250 kg ಗೆ ಜಾಸ್ತಿ ಆಗಿದೆ ಅಂದರೆ ಎಷ್ಟು percent change ಆಗಿದೆ ಅಂತ ಹೇಳಿ ಇದು ಈಸಿ ನೀವು ಮಾಡ್ತೀರಿ I hope. Okay, then the third one is calculate price elasticity of demand. And the fourth one is find out nature and extent of relationship between price and quantity of demand. Let us discuss the third and the fourth question. So this is actually followed with one formula that we have already discussed. ನಮಗೆ ಇದು ಗೊತ್ತಿದೆ. The formula of elasticity of price is EP, it is equal to delta Q into delta P into P divided by Q. ಇಲ್ಲಿ P ಅಂತ ಹೇಳಿದರೆ ಒರಿಜಿನಲ್ ಪ್ರೈಸ್, Q ಅಂತ ಹೇಳಿದರೆ ಒರಿಜಿನಲ್ ಕ್ವಾಂಟಿಟಿ, ಡೆಲ್ಟಾ Q ಅಂತ ಹೇಳಿದರೆ ಬದಲಾದ ಕ್ವಾಂಟಿಟಿ, ಡೆಲ್ಟಾ P ಅಂತ ಹೇಳಿದರೆ ಬದಲಾದ ಬೆಲೆ. ಸೊ ಹಿಯರ್ ದ ಒರಿಜಿನಲ್ ಪ್ರೈಸ್ P ಈಸ್ 10 rupees. ವಿ ನೋ ಅಲ್ವಾ, ಮಿಸ್ಟರ್ ಶಂಕರ್ ಫಸ್ಟಿಗೆ ಮಾರ್ಕೆಟ್ಗೆ ಹೋದಾಗ 10 ರೂಪಾಯಿ ಇರ್ತದೆ ಬನಾನಾಗೆ ಕೆ ಜಿಗೆ. ಆಗ ಅವನು ಎಷ್ಟು ಕೆ ಜಿ ತಗೊಳ್ತಾನೆ? ದ ಒರಿಜಿನಲ್ ಕ್ವಾಂಟಿಟಿ ಹಿ ವಾಸ್ ಟೇಕನ್ ಇಟ್ ಫಸ್ಟ್ ಟೈಮ್ ಇಸ್ 100 kg. ಸೊ ಡೆಲ್ಟಾ ಕ್ಯೂ ಬದಲಾದ ಕ್ವಾಂಟಿಟಿಯನ್ನು ನಾವು ಈ ಫಾರ್ಮುಲಾದಲ್ಲಿ ನೋಡಬೇಕು. ಓಕೆ, Q2 ಮೈನಸ್ Q1. Q2 ಅಂತ ಹೇಳಿದರೆ ನ್ಯೂ ಕ್ವಾಂಟಿಟಿ, Q1 ಅಂತ ಹೇಳಿದರೆ ಒರಿಜಿನಲ್ ಕ್ವಾಂಟಿಟಿ. ಸೊ ಫಸ್ಟ್ ಟೈಮ್ ಅವನು 10 ರೂಪಾಯಿ ಇರುವಾಗ 100 kg ಬನಾನಾ ತಗೊಳ್ತಾನೆ, 5 ರೂಪಾಯಿ ಇರುವಾಗ 250 kg ತಗೊಳ್ತಾನೆ. ಸೊ ನ್ಯೂ ಕ್ವಾಂಟಿಟಿ ಎಷ್ಟು? 250 ಮೈನಸ್ 100. ಸೊ ವಾಟ್ ಇಸ್ ದ ಆನ್ಸರ್? ಯು ಆರ್ ಗೋಯಿಂಗ್ ಟು ಗೆಟ್ 150. So likewise we have to calculate delta P. So new price minus original price. New price was 5 rupees and original price was 10. You are going to get answer 5. So EP it is equal to 150 by minus 5 into 10 by 100. So you will get 150 divided by minus 5 ಅಂತ ಹೇಳಿದರೆ minus 30. So 10 by 100, so it is of course 0.1. So the answer is minus 3. ಸೊ ಇಲ್ಲಿ ನೀವು ಸರಿಯಾಗಿ ನೋಡಬೇಕು. ಓಕೆ, ಸೊ minus 3 ಅಂತ ಹೇಳೋದು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ನಿಮ್ಮ ಥರ್ಡ್ ಕ್ವೆಶ್ಚನ್ಗೆ ಆನ್ಸರ್. ಆ್ಯಂಡ್ ದ ಫೋರ್ತ್ ಕ್ವೆಶ್ಚನ್ಗೆ ನೀವು ಯಾವ ಥರ ಆನ್ಸರ್ ಮಾಡಬೇಕು ಅಂತ ಹೇಳಿದರೆ -3 ನಾವು ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ 5 ಡಿಗ್ರೀಸಲ್ಲಿ ನೋಡುವಾಗ ಪರ್ಫೆಕ್ಟ್ ಇಲಾಸ್ಟಿಸಿಟಿ ED ಇಟ್ ಈಸ್ ಈಕ್ವಲ್ ಟು ಇನ್ಫಿನಿಟ್. ಓಕೆ, ಪರ್ಫೆಕ್ಟ್ ಇನ್ ಇಲಾಸ್ಟಿಕ್ ಅಂತ ಹೇಳಿದರೆ ED ಇಟ್ ಈಸ್ ಈಕ್ವಲ್ ಟು 0. ಯೂನಿಟರಿ ಇಲಾಸ್ಟಿಕ್ ED it is equal to 1. Okay, perfectly relative, perfectly
ರಿಲೇಟಿವ್ ಇಲಾಸ್ಟಿಕ್ ಅಂತ ಹೇಳಿದರೆ ಇ ಡಿ ಈಸ್ ಲೆಸ್ ದ್ಯಾನ್ 1. ಇಂಪರ್ಫೆಕ್ಟ್ಲಿ ರಿಲೇಟಿವ್ ಇಲಾಸ್ಟಿಕ್ ಅಂತ ಹೇಳಿದರೆ ಇ ಡಿ ಈಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳಿ 5 ಟೈಪಲ್ಲಿ ನಾವು ಕಲ್ತಿದ್ದೇವೆ. ಕ್ಲಿಯರ್? ಈ 5 ಟೈಪಿಗೆ ನಾವು ಈಚ್ ಟೈಪಲ್ಲಿ ಮಕ್ಕಳೇ ನಾವು ಆ ಲಾಸ್ಟ್ ಸ್ಲೈಡಲ್ಲಿ ನಿಮಗೆ ಆ ಕ್ಲಾಸ್ ಇದು ನೋಡಿದರೆ ನಿಮಗೆ ಗೊತ್ತಾಗ್ತದೆ ದಟ್ ವಿ ಹ್ಯಾವ್ ಟು ಇಂಡಿಕೇಟೆಡ್ ಈಚ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ವಿತ್ ಒನ್ ಇಂಡಿಕೇಟರ್ಸ್ ಅಂತ ಹೇಳಿದರೆ ಅಲ್ಲಿ ಒಂದೊಂದು ನಂಬರ್ಸ್ಗಳಿದೆ, ಕೆಲವೊಂದಕ್ಕೆ ಲೆಸ್ ದ್ಯಾನ್ 1, ಗ್ರೇಟರ್ ದ್ಯಾನ್ 1, 0, 1 ದೆನ್ ಇನ್ಫಿನಿಟ್. ಓಕೆ, ಇದು ನಮ್ಮ ಆ್ಯಕ್ಚುಯಲ್ ಒಂದು ಏನು ಅದರಲ್ಲಿ ನಮಗೆ ಬರುವಂಥ ಇಂಡಿಕೇಟರ್ಸ್. ಈಗ ಈ ಕೇಸಲ್ಲಿ ನಮಗೆ ಏನು ಸಿಗ್ತಾ ಇದೆ ಅಂತ ಹೇಳಿದರೆ ಇ ಪಿ ಇಟ್ ಇಸ್ ಈಕ್ವಲ್ ಟು ಲೆಸ್ ದೆನ್ 1. ಓಕೆ, ಇ ಪಿ ಇಟ್ ಇಸ್ ಈಕ್ವಲ್ ಟು ಲೆಸ್ ದೆನ್ 1 ಅಂತ ಹೇಳಿದರೆ ಇಟ್ ಈಸ್ ರಿಲೇಟಿವ್ಲಿ ಇನ್ ಇಲಾಸ್ಟಿಕ್ ಡಿಮಾಂಡ್. ಓಕೆ, ಇ ಪಿ ಇಟ್ ಇಸ್ ಈಕ್ವಲ್ ಟು ಅದು ಗ್ರೇಟರ್ ದ್ಯಾನ್ 1 ಇದ್ದರೆ ರಿಲೇಟಿವ್ ಇಲಾಸ್ಟಿಕ್ ಡಿಮಾಂಡ್. ಈಗ ಇದು ಕೇಸಲ್ಲಿ ಏನಿದೆ -3 ಇದೆ, ಹಾಗಾಗಿ ಇದು ರಿಲೇಟಿವ್ ಇನ್ ಇಲಾಸ್ಟಿಕ್ ಡಿಮಾಂಡ್. ಕ್ಲಿಯರ್? ಸೊ ವಾಟ್ ಇಸ್ ದ ಆನ್ಸರ್ ಯು ಹ್ಯಾವ್ ಟು ಸೇ? ಇಟ್ ಈಸ್ ರಿಲೇಟಿವ್ ಇನ್ ಇಲಾಸ್ಟಿಕ್ ಡಿಮಾಂಡ್. Then this is the easiest one that you can do by yourself. You have to draw a table by showing various degree of price elasticity of demand. Okay, ಬೇರೆ price elasticity of demand ಅನ್ನು ನೀವು ಜಸ್ಟ್ ರೆಪ್ರೆಸೆಂಟ್ ಮಾಡಿದರೆ ಸಾಕು. ಇಲ್ಲಿ ಕೂಡ ಅಷ್ಟೇ ಮಕ್ಕಳೇ, ನೀವು ಆ 5 ಇಂಡಿಕೇಟರ್ಸನ್ನು ನೋಡ್ಕೊಳ್ಬೇಕು. ಇಲಾಸ್ಟಿಕ್ ಹೇಗೆ, ಪರ್ಫೆಕ್ಟ್ಲಿ ಇನ್ ಇಲಾಸ್ಟಿಕ್ ಹೇಗೆ, ಯೂನಿಟರಿ ಹೇಗೆ, ದೆನ್ ಯು ಹ್ಯಾವ್ ಟು ಸಿ ರಿಲೇಟಿವ್ ಇಲಾಸ್ಟಿಕ್ ಹೇಗೆ, ರಿಲೇಟಿವ್ ಇನ್ ಇಲಾಸ್ಟಿಕ್ ಹೇಗೆ. ಇದು ನಿಮಗೆ ಗೊತ್ತಿದ್ರೆ ಖಂಡಿತವಾಗಿಯೂ ಇದು ನಿಮಗೆ ಈಸಿಯಾಗಿ ಮಾಡಲಿಕ್ಕಾಗ್ತದೆ. ಓಕೆ, ದಟ್ ಯು ಕ್ಯಾನ್ ಡೂ. ಐ ಹೋಪ್ ಯು ಕ್ಯಾನ್ ಡೂ ಇನ್ your home. Okay, then 5 degree of price elasticity with the demand curve. Okay, that we have already discussed in case of point elasticity. Point elasticity of demand ನಲ್ಲಿ ಬರುವಂತಹ ಆ ಟೇಬಲ್ ಮತ್ತು ಆ ಡಿಮಾಂಡ್ ಕರ್ವ್ ಅನ್ನು ರೆಫರ್ ಮಾಡಿದರೆ ನಿಮಗೆ ಬರಲಿಕ್ಕೆ ಆಗ್ತದೆ. Okay, so other than this activities we have also included question banks in this session. Let us see some of the questions which comes for essay type questions. 16 ಮಾರ್ಕ್ಸ್ಗೆ ಯಾವ ಥರ ಬರ್ಬೋದು ಕ್ವೆಶ್ಚನ್ಸ್ಗಳು, 8 ಮಾರ್ಕ್ಸ್ಗೆ ಯಾವ ಥರ ಬರ್ಬೋದು, 4 ಮಾರ್ಕ್ಸ್ಗೆ ಯಾವ ಥರ ಕ್ವೆಶ್ಚನ್ಸ್ಗಳು ಬರ್ಬೋದು ಅಂಥೇಳಿ. ಓಕೆ, 16 ಮಾರ್ಕ್ಸಿಗೆ ಬರುವಂಥದ್ದು ಒಂದು 6 ಕ್ವೆಶ್ಚನ್ಸ್ಗಳು ಈ ಯೂನಿಟಲ್ಲಿ ನಾವು ನಿಮಗೆ ಲಿಸ್ಟ್ ಔಟ್ ಮಾಡಿದ್ದೇವೆ. ಯು ಜಸ್ಟ್ ಸಿ ದ ಕ್ವೆಶ್ಚನ್ಸ್. Explain the law of diminishing marginal utility. What are its uses and exceptions? Okay, you should develop one essay type answer for this. Remember, ನೀವು ಖಾಲಿ law of diminishing marginal utility ಬರೆದ್ರೆ ಸಾಕಾಗೋದಿಲ್ಲ. You have to write its uses and exceptions. ಈ ಸೆಕೆಂಡ್ ಕ್ವೆಶ್ಚನನ್ನು ಕೂಡ ನೀವು ಅಟೆಂಪ್ಟ್ ಮಾಡಬೇಕು. ಈ ಫುಲ್ಲನ್ನು ನೀವು ಬರೀಬೇಕಾಗ್ತದೆ. ಓಕೆ, then the second question is explain the law of demand. What are its exceptions? Then you may have a question like what is demand? Explain the determinants of demand. Then you may also can get the questions like what is price elasticity of demand? Explain the different types of price elasticity of demand. What is price elasticity of demand? What are the factors which determine it? Then sixth one is explain the different methods of measuring price elasticity of demand. For 16 marks, remember dear students, you have to develop one essay type answers. Okay, you have to develop one essay type answers. Then 8 ಮಾರ್ಕ್ಸ್ಗೆ ಬರುವಂಥದ್ದು ಒಂದು 6 ಕ್ವೆಶ್ಚನ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿರ್ತೇವೆ. So you may have a question like explain law of diminishing marginal utility, explain the law of demand, explain the determinants of demand, distinguish between change in quantity demand and change in demand, then explain the different types of price elasticity of demand, explain income elasticity of demand. Then 4 ಮಾರ್ಕ್ಸ್ಗೆ ಬರುವಂಥ ಕ್ವೆಶ್ಚನ್ಸ್ಗಳು write a note on utility, what is price elasticity of demand, write a note on total outlay or expenditure method, then write a note on arc method ಬಗ್ಗೆ ಕೇಳಲಿಕ್ಕೆ ಬರ್ಬೋದು, write a note on point method, and you can also have to write about income elasticity of demand. You have to write the meaning of cross elasticity, then promotional elasticity.
ಈ ಪಾಯಿಂಟ್ ಇನ್ಕಮ್ ಕ್ರಾಸ್ ಪ್ರಮೋಷನಲ್ ಇಲಾಸ್ಟಿಸಿಟಿ ಇದಕ್ಕೆಲ್ಲ ಫಾರ್ಮುಲಾಗಳಿದೆ ಮಕ್ಕಳೇ. ಸೊ ಆನ್ಸರ್ಗಳನ್ನು ಬರೀಬೇಕು, ದೆನ್ ಒಂದೆರಡು ಸೆಂಟೆನ್ಸಲ್ಲಿ ಫಾರ್ಮುಲಾಗಳು ಮೆಥಡ್ನ ಬಗ್ಗೆ ಒಂದು ಬ್ರೀಫ್ ಅಕೌಂಟ್ ಕೊಟ್ಟರೆ ಸಾಕಾಗ್ತದೆ. ಓಕೆ, ಸೊ ಫಾರ್ ದಿಸ್ ಯೂನಿಟ್ ಯು ಕ್ಯಾನ್ ರೆಫರ್ ದಿಸ್ ಬುಕ್ಸ್ ಫ್ರಮ್ ದ ಲೈಬ್ರರಿ ಆರ್ ಯು ಕ್ಯಾನ್ ಆಲ್ಸೋ ಗೆಟ್ ಫ್ರಮ್ ದ ವೆಬ್ಸೈಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್ ಲಿಸನಿಂಗ್. ಥ್ಯಾಂಕ್ ಯು.